ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಕಾರ್ಖಾನೆಗಳ ವಿರುದ್ಧ ಬರಹ ಕಾಣಸಿಗ್ತಾ ಇದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಬರಹವನ್ನು ಹಾಕಲಾಗಿದೆ. ಮಿಠಾಯಿ ಅಂಗಡಿಯಲ್ಲಿ ಕಾರ್ಖಾನೆ ವಿಸ್ತರಣೆ ಬೇಡ, ಕೊಪ್ಪಳ ಧೂಳು ಮುಕ್ತವಾಗಲಿ ಎಂಬ ಬರಹವನ್ನು ಹಾಕಲಾಗಿದೆ. ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಗವಿಸಿದ್ದೇಶ್ವರ ಜಾತ್ರೆ ಇದಲ್ವಾ, ಬಹಳ ದೊಡ್ಡ ಮಟ್ಟದ ಒಂದು ಭಕ್ತ ಸಾಗರ ಸೇರುವಂಥ ಜಾತ್ರೆ ಅದು. ನೋಡ್ತಾ ಇದ್ದೀವಿ, ಮಿಠಾಯಿ ಅಂಗಡಿ ಕಂಡು ಬಂದಂಥ ಒಂದು ಬರಹ. ಆ ಅಂಗಡಿ ಮಾಲೀಕರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಕೊಪ್ಪಳ ಪರಿಸರ ಹಿತರಕ್ಷಣಾ ಸಮಿತಿಯವರು MSPL ವಿಸ್ತರಣೆಯನ್ನು ನಿಲ್ಲಿಸಿ. ಕೊಪ್ಪಳ ಬಚಾವೋ ಆಂದೋಲನ ಸಮಿತಿಯವರು ಆ ಮಿಠಾಯಿ ಅಂಗಡಿ ಮಾಲೀಕರಿಗೆ ಸನ್ಮಾನ ಮಾಡಿದ್ದಾರೆ. ಕಾರ್ಖಾನೆಗಳ ವಿರುದ್ಧ 70 ದಿನಗಳಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಕೂಡ ನಡೀತಾ ಇದೆ. ಹೋರಾಟಗಾರರು ಆ ಮಿಠಾಯಿ ಅಂಗಡಿ ಮಾಲೀಕರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಅಂದರೆ ಅದರಲ್ಲಿ ಒಂದು ಸಂದೇಶ ಇದೆ, ಅಂದರೆ ಧೂಳು ಆಗುತ್ತೆ ಅಂತ. ಕೊಪ್ಪಳ ಈಗ ಆಲ್ರೆಡಿ ಬೇರೆ ಬೇರೆ ಇಂಡಸ್ಟ್ರೀಸ್ ಬಂದು ಹದಗೆಟ್ಟು ಹೋಗಿದ್ದ, ರಸ್ತೆಗಳು ಹಾಳಾಗಿದ್ದಾವೆ, ರೈತರ ಜಮೀನುಗಳಿಗೆ ಹೊಗೆ ಧೂಳು ಹೋಗ್ತಾ ಇದೆ, ಹಲವು ಗ್ರಾಮಗಳಲ್ಲಿ ರೋಗಗಳು ಬರ್ತಾ ಇದ್ದಾವೆ. MSPL ವಿಸ್ತರಣೆ ಮಾಡಿಬಿಟ್ರೆ ಮತ್ತೆ ಅನಾನುಕೂಲ ಆಗುತ್ತೆ ಅಂತ ನೋಡಿ ಹಾಕಿದ್ದಾರೆ. ಧೂಳು ಮುಕ್ತ ಕೊಪ್ಪಳ ಬೇಕು, ಮಾಲಿನ್ಯ ಉಂಟು ಮಾಡುವ ಕಾರ್ಖಾನೆಗಳು ಬೇಡ, ಆರೋಗ್ಯ ಮೊದಲು ಕಾರ್ಖಾನೆ ನಂತರ, ಕೊಪ್ಪಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನುವಂಥ ಬರಹ ನೋಡಿ. ಎಲ್ಲ ಅದೇ ಅವರು ಏನೀಗ ಅಂಗಡಿ ಇಟ್ಟಿದ್ದಾರೆ, ರಾರಾಜಿಸ್ತಾ ಇದ್ದಾವೆ. ಈ ವರ್ಷಕ್ಕಿಂತ ವರ್ಷ ಈ ವರ್ಷ ವ್ಯಾಪಾರ ಚಲೋ ಐತೆ ಸರ. ಜನಸಂಖ್ಯೆ ಜಾಸ್ತಿ ಆಗಿದೆ ಸರ. ಆ ಪ್ರಕಾರ ನಾವು ವರ್ಷ ಒಂದು ಟೈಟಲ್ ಹಾಕ್ತೀವಿ ಸರ. ಅಜ್ಜಾರ ಮುಖಾಂತರ ನಾವು ಕೇಳ್ಕೊಂಡು ಟೈಟಲ್ ಹಾಕ್ತೀವಿ ಸರ. ಈ ಸಲ MSPL ವಿಸ್ತರಣೆ ನಿಲ್ಲಿಸಿ ಅಂತೇಳಿ ಹಾಕ್ತೀವಿ ಸರ. MSPL ವಿಸ್ತರಣೆ ನಿಲ್ಲಿಸ್ಬೇಕು ಸರ. ಅದು ಧೂಳಿನಿಂದ ಬೆಳೆ ಸರಿ ಆಗ್ತಾ ಇಲ್ಲ, ಮತ್ತು ನಮಗೆಲ್ಲ ಫುಲ್ ಜನಸಂಖ್ಯೆ ಜಾಸ್ತಿ ಇದೆ ಸರ. ಆ ಪ್ರಕಾರ ಧೂಳೆಲ್ಲ ಮುಕ್ತಗೊಳಿಸ್ಬೇಕು, ಕೊಪ್ಪಳ ಉಳಿಸ್ಬೇಕು ಸರ. ಆ ಪ್ರಕಾರಾಗಿ ನಾವು MSPL ವಿಸ್ತರಣೆ ನಿಲ್ಲಿಸಿ ಅಂತೇಳಿ ಹಾಕಿ ಸರ. ಅದೇ ಪ್ರಕಾರ ವಾಸಲ ಅಜ್ಜಾರು ಕೂಡ ಕಣ್ಣೀರು ಹಾಕಿದ್ರು, ಬಯೋಡಾಟಾ ಫ್ಯಾಕ್ಟ್ರಿಯನ್ನು ನಿಲ್ಲಿಸ್ಬೇಕಂತೇಳಿ. ಆ ಪ್ರಕಾರ ಎಲ್ಲ ನಿಲ್ಲಿಸ್ಬೇಕು ಸರ. ಎಲ್ಲ ಕಾರ್ಬನ್ ಕೂಡ ಎಲ್ಲ ಫುಲ್ ಜಾಸ್ತಿ ಆಗಿದೆ, ಬೆಳೆ ಎಲ್ಲ ಸರಿ ಬರ್ತಾ ಇಲ್ಲ ಜನರಿಗೆ. ರೈತರೆಲ್ಲ ಪೂರ್ತಿ ಕಷ್ಟದಲ್ಲಿದ್ದಾರೆ. ಆನಂತರ ಹಳ್ಳಿಯಲ್ಲಿ ಪೂರ ಹೊಗೆ ಪೂರ ಮನೆಯಲ್ಲಿ ಬಂದ್ಬಿಡುತ್ತೆ. ಎಲ್ಲ ಕಾರ್ಬನ್ ಪೂರ ಮನೆಯಲ್ಲಿ, ಸಣ್ಣ ಮಕ್ಕಳು ಕೂಡ ಇರ್ತಾವೆ. ನಮ್ಮ ಆರೋಗ್ಯ ಕೂಡ ನೋಡ್ಕೋಬೇಕು ಸರ. ಬರೀ ಫ್ಯಾಕ್ಟ್ರಿ ದುಡಿಮೆ ನೋಡ್ಕೋಬೇಕು ಸರ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಈ ವರ್ಷಕ್ಕಿಂತ ವರ್ಷ ಈ ವರ್ಷ ವ್ಯಾಪಾರ ಚಲೋ ಐತೆ ಸರ. ಜನಸಂಖ್ಯೆ ಇಲ್ಲಿ ಸ್ವಚ್ಛತೆ ನೋಡಿದರೆ ನಮಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಈ ಒಂದು ಅರ್ಜರ ಈ ಒಂದು ವ್ಯವಸ್ಥೆಯಲ್ಲಿ ಈ ರೀತಿ ನಾವು ಪ್ರತಿಯೊಂದು ಜಾತ್ರೆಯಲ್ಲಿ ನೋಡಿದ್ದೀವಿ. ಈ ಸ್ವಚ್ಛತೆಯನ್ನು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಕಂಡಿಲ್ಲ. ಯಾಕಂದರೆ ಇಲ್ಲಿ ಮಿಠಾಯಿ ಅಂಗಡಿಗಳಲ್ಲಿ ಕೂಡ ರೈತ ಇಲ್ಲದಿದ್ದರೆ ಜೀವನ ಇಲ್ಲ, ಅಂದರೆ ಸೈನಿಕ ಇಲ್ಲದಿದ್ದರೆ ನಮ್ಮ ದೇಶನ ಕಾಪಾಡ್ತಕ್ಕಂಥ ವ್ಯಕ್ತಿಗಳೇ ಇಲ್ಲ. ಹಂಗಾಗಿ ಈ ಇದೊಂದು ನೋಡಿದ್ರೆ ನಮಗೆ ಸಂತೋಷ ಅನ್ನಿಸ್ತಾ ಇದೆ. ಕಾರ್ಖಾನೆಗಳ ಧೂಳಿಯಿಂದ ಈ ನೈರ್ಮಲ್ಯ ಹಾಳಾಗಿ ಹೋಗ್ತಾ ಇದೆ. ಈ ಕಾರ್ಖಾನೆಗಳು ನಮ್ಮಲ್ಲಿ ಇರಬಾರ್ದು, ಸ್ವಚ್ಛತೆಯಿಂದ ಇರಬೇಕು, ಅಸ್ವಚ್ಛತೆ ಇರಬಾರ್ದು ಅಂತ ನಮ್ಮ ಉದ್ದೇಶ. ಅದು ಏನಿದೆ, ಈ ಕಾರ್ಖಾನೆಗಳ ನೈರ್ಮಲ್ಯ ಹಾಗೂ ಇಲ್ಲಿ ಇರ್ತಕ್ಕಂಥ ಕಸ ಇವೆಲ್ಲ ಏನು ನೋಡಿದರೆ, ಈ ಸ್ವಚ್ಛತೆಯನ್ನು ನೋಡಿದರೆ ಈ ಥರ ಸ್ವಚ್ಛತೆ ಇರಬೇಕು, ಈ ಕಾರ್ಖಾನೆಗಳ ಹೊಲಸು ಇರಬಾರ್ದು ಅಂತ ಅನ್ನಿಸ್ತಾ ಇದೆ. ನಮ್ಮ ಹೆಸರು ನರಸಿಂಹರೆಡ್ಡಿ ಅಂತೇಳಿ, ಬಳ್ಳಾರಿ.